ಜೈ ಜಿನೇಂದ್ರ. ನಾವಿವತ್ತು ನೋಡ್ತಾ ಇರೋದು ವಿಜಯಪುರದ ಬಾಬಾನಗರದಲ್ಲಿರುವ ಪಾರ್ಶ್ವನಾಥ ಜಿನಬಸದಿ. ವಿಶೇಷ ಶಿಲೆಯಲ್ಲಿ ಕಂಗೊಳಿಸುತ್ತಿರುವ ವಿಶ್ವದ ಏಕೈಕ ಮೂರ್ತಿ ಇದಾಗಿದೆ. ದಿನದಲ್ಲಿ 3 ಸಂದರ್ಭದಲ್ಲಿ ಬಣ್ಣ ಬದಲಾಯಿಸುವ ಈ ಮೂರ್ತಿಯನ್ನು ನೋಡಿದರೆ ಮನಸ್ಸು ಹೃದಯ ರೋಮಾಂಚನಗೊಳ್ಳುತ್ತದೆ. ಈ ಮೂರ್ತಿಯ ಬಗ್ಗೆ ಕೆಲವು ಸಾಲುಗಳಲ್ಲಿ ಹೇಳೋದಾದರೆ, ಜಗತ್ತೇ ಮೂಕ ವಿಸ್ಮಿತವಾಗಿದೆ, ನಿನ್ನ ಮನೋಜ್ಞ ಜಿನಬಿಂಬವ ಕಂಡು ಮೂರ್ತಿಯ ದರ್ಶಿಸಿ ಭವ್ಯತೆ ಪ್ರಾಪ್ತಿ ಮಾಡಿಕೊಳ್ಳಲು ಬರುತ್ತದೆ ಜನಸಾಗರದ ದಂಡು. ಗಜ್ಜುಗ ಬಣ್ಣದ ಶಿಲೆ, ಜಿನಬಿಂಬದ ಅಪ್ರತಿಮ ನೆಲೆ, ದಿವ್ಯ ತೇಜಸ್ಸಿನ ವಿಸ್ಮಯಕಾರಿ ಮೂರ್ತಿ, ಸೂರ್ಯ ಚಂದ್ರರ ಬೆಳಕನ್ನು ಮಂಕಾಗಿಸುವ ಕೀರ್ತಿ. ಹೌದು, ಈ ಮೂರ್ತಿಯ ಬಗ್ಗೆ ಇನ್ನೆಷ್ಟು ಕವಿವಾಣಿಯಲ್ಲಿ ಹೇಳಿದರೂ ಅದರ ವರ್ಣನೆಗೆ ಸರಿಸಾಟಿಯಾಗಲಾರದು. ಹಾಗಾದರೆ ಆ ಸುಂದರ ಜಿನಬಿಂಬದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ. ವಿಜಯಪುರ ನಗರದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿ ವಿಜಯಪುರ ಜತ್ತ ಹೆದ್ದಾರಿ ಮೇಲಿರುವ ಚಾರಿತ್ರಿಕ ಮಹತ್ವದ ಗ್ರಾಮ ಬಾಬಾನಗರ. ದ್ರಾಕ್ಷಿ ಕೃಷಿಗೆ ಪ್ರಸಿದ್ಧವಾದ ಬಾಬಾನಗರ ಗ್ರಾಮದಲ್ಲಿ 1008 ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ದಿಗಂಬರ ಜೈನ ಮಂದಿರವಿದ್ದು ಅತಿಶಯ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ದೇವ ಪಾರ್ಶ್ವಜಿನಪ ನಿನ್ನ ಅರಸಿ ಬಂದೇನು, ಭವ್ಯ ಬಂಧು ನಿನ್ನ ಬಿಡದೆ. ಶಾಸನದ ಮಾಹಿತಿಯ ಪ್ರಕಾರ ಕನ್ನಡಿಗೆಯಲ್ಲಿ ರವಿದೇವನು ಬಸದಿಯನ್ನು ನಿರ್ಮಿಸಿದ್ದು, ಈ ಬಸದಿಯಲ್ಲಿ ಮಂಗಳವೇಡೆ ಮೂಲ ಸಂಘ ದೇಶಿ ಗಣಕ್ಕೆ ಸೇರಿದ ತ್ರಿಭುವನ ದೇವರ ಶಿಷ್ಯ ಮಾಣಿಕ್ಯ ಭಟ್ಟಾರಕರು ಇದ್ದರೆಂದು ತಿಳಿದುಬರುತ್ತದೆ. ಕಳಚೂರಿ ರಾಜವಂಶದ ಕಾಲದಲ್ಲಿ ಅರಸ ಬಿಜ್ಜಳನ ಮಗ ಸೋವಿದೇವನು ಮೋದಗೇನೂರ ನೆಲೆವೀಡಿನಲ್ಲಿದ್ದಾಗ ಕನ್ನಡಿಗೆಯಲ್ಲಿ ಚಂದಮಯ್ಯನು ಬಸದಿಯನ್ನು ನಿರ್ಮಿಸಿ ವಿವಿಧ ದಾನಗಳನ್ನು ನೀಡಿದನೆಂದು ತಿಳಿದುಬರುತ್ತದೆ. ಅಲ್ಲದೆ ಈ ಶಾಸನವನ್ನು ಬರೆದವರು ಮಲ್ಲಿನಾಥ ಬಸದಿಯಲ್ಲಿ ವಾಸವಿದ್ದ ಕವಿ ನಾಗಚಂದ್ರನ ಮೊಮ್ಮಗ ಮೂಲಿಗ ನಾಗಾರ್ಯ ಎಂದೂ ಶಾಸನ ತಿಳಿಸುತ್ತದೆ. ಹೀಗಾಗಿ ಈ ಊರಿನಲ್ಲಿ ಕಲಚೂರಿಗಳ ಕಾಲಕ್ಕೆ 2 ಜಿನಬಸದಿಗಳು ಇದ್ದಂತೆ ತೋರುತ್ತದೆ. 1008 ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಜಿನಾಲಯ ಸಹ ಪ್ರಾಚೀನ ಜಿನಬಸದಿಯಾಗಿದ್ದು ಜೀರ್ಣೋದ್ಧಾರಗೊಂಡಿದೆ. ಪಾರ್ಶ್ವಜಿನಪ ನಿನ್ನ ಅರಸಿ ಬಂದೇನು,